ನಮಸ್ಕಾರ ಎಲ್ಲರಿಗೂ. ಆಧಾರ್ ಎಕ್ಸಾಮ್ ಬರೆಯುವುದು ಪ್ರಾರಂಭವಾಗಿದೆ. ಯಾರೆಲ್ಲ ಒಂದು ಆಧಾರ್ ಎಕ್ಸಾಮ್ ಬರೆದು ಸರ್ಟಿಫಿಕೇಟನ್ನು ಪಡ್ಕೋಬೇಕು ಅಂದ್ಕೊಂಡಿದ್ದೀರ ಅಂಥವ್ರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇವಾಗ ಸ್ಲಾಟ್ಗಳನ್ನು ಓಪನ್ ಮಾಡಿದ್ದಾರೆ ಮತ್ತು ಈ ಒಂದು ಆಧಾರ್ ಎಕ್ಸಾಮ್ ಬರೆಯುವ ಒಂದು ವೆಬ್ಸೈಟ್ ಏನಿದೆಯಲ್ಲ, ಅಪ್ಲೈ ಮಾಡುವ ವೆಬ್ಸೈಟು ಅದು ಸ್ವಲ್ಪ ಚೇಂಜನ್ನು ಮಾಡಿದ್ದಾರೆ. ಅಂದರೆ ಹೊಸ ಒಂದು ವೆಬ್ಸೈಟ್ಗೆ ಇವಾಗ ನಿಮ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಒಂದು ವೆಬ್ಸೈಟು ಯಾವುದು, ಅದನ್ನು ಯಾವ ಒಂದು ವೆಬ್ಸೈಟ್ ಮುಖಾಂತರ ಹೇಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಈ ಒಂದು ಆಧಾರ್ ಎಕ್ಸಾಮನ್ನು ಬರೋದಕ್ಕೆ ನೀವು ಆಧಾರ್ ಸರ್ಟಿಫಿಕೇಟು, ಆಪ್ರೇಟರ್ ಅಥವಾ ಸೂಪರ್ವೈಸರ್ ಸರ್ಟಿಫಿಕೇಟನ್ನು ಹೊಂದಬೋದು. ಮತ್ತು ಆಧಾರ್ ಆಪ್ರೇಟರ್ ಸೂಪರ್ವೈಸರ್ ಆಗಿ ನೀವು ಬೇರೆ ಕಡೆ ಕೆಲಸ ಕೂಡ ಮಾಡ್ಬೋದು. ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅಪ್ಲೈ ಮಾಡೋದು ಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನದೇ ಒಂದು ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ, ಸೊ ಅದನ್ನು ಅರ್ಜಿಯನ್ನು ಸಲ್ಲಿಸಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಆಧಾರ್ ಸರ್ಟಿಫಿಕೇಟ್. ಅಂದರೆ ಎಕ್ಸಾಮ್ ಬರೆದ ನಂತರ ನಿಮಗೆ ಸಿಗುವಂಥ ಆಧಾರ್ ಸರ್ಟಿಫಿಕೇಟು ಈ ರೀತಿಯಾಗಿ ಬರುತ್ತೆ. ನಿಮಗೆ ಅನ್ಕ್ಯೂ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಆಧಾರ್ ಆಪರೇಟರ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಹೆಸರು ಇರುತ್ತೆ. ಅದರ ನಂತರ ಇಲ್ಲಿ ನಿಮ್ಮವರ ಲೆವೆಲ್ ಆಫ್ ಎಕ್ಸಾಮ್ ಅಂತ ಬರುತ್ತೆ. ನಿಮ್ಮ ಒಂದು ಸರ್ಟಿಫಿಕೇಟು ಆಪ್ರೇಟರ್ ಇದೆ ಅಥವಾ ಸೂಪರ್ವೈಸರ್ ಇದೆಯಾ ಅಂತ ಇಲ್ಲಿ ನಿಮಗೆ ತೋರಿಸ್ತಾರೆ. ಆಪ್ರೇಟರ್ ಅಥವಾ ಸೂಪರ್ವೈಸರ್ ಅಂತ ಇರುತ್ತೆ. ಮತ್ತು ಸರ್ಟಿಫಿಕೇಟ್ ನಂಬರ್ ಕೂಡ ಇರುತ್ತೆ, ಲ್ಯಾಂಗ್ವೇಜ್ ಕೂಡ ಇರುತ್ತೆ, ಎಕ್ಸಾಮ್ ಲ್ಯಾಂಗ್ವೇಜ್ ಇದರಲ್ಲಿ ಬರೆದಿದ್ರೆ. ಇಶ್ಯೂಯಿಂಗ್ ಡೇಟ್ ಕೂಡ ಇರುತ್ತೆ, ಎಕ್ಸ್ಪೈರಿ ಡೇಟ್ ಕೂಡ ಇರುತ್ತೆ. ಎಕ್ಸ್ಪೈರಿ ಡೇಟ್ ಬಂದು ಪ್ರತಿ ವರ್ಷ ಇರಬೇಕು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಮುಂಚೆ ಅದು ಯಾವುದೇ ಥರ ಎಕ್ಸ್ಪೈರಿ ಡೇಟ್ ಇಲ್ಲ. ನಾನು ಕೂಡ ಪಾಸಾಗಿದ್ದೀನಿ ಆಪ್ರೇಟರ್ ಎಕ್ಸಾಮು, ಸೊ ಅದರಲ್ಲಿ ಯಾವುದೇ ರೀತಿ ಎಕ್ಸ್ಪೈರಿ ಡೇಟ್ ಇರುವುದಿಲ್ಲ. ಸೊ ಇವಾಗ ಎಕ್ಸ್ಪೈರಿ ಡೇಟನ್ನು ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಇದನ್ನು ರಿನ್ಯೂವಲನ್ನು ಮಾಡ್ಕೋಬೇಕು. ಇಲ್ಲಿ ರಿಜಿಸ್ಟ್ರೇಷನ್ ಕೋಡು ಮತ್ತು ನೇಮ್ ಬರ್ತಿದೆ. ಮತ್ತು ಇಲ್ಲಿ EA ಕೋಡು ಮತ್ತು QR ಕೋಡು, ಒಂದು ನಿಮ್ಮ ಫೋಟೋ ಕೂಡ ಇರುತ್ತೆ. ನಿಮ್ಮದು ಆಧಾರ್ ಕಾರ್ಡಲ್ಲಿ ಯಾವುದು ಫೋಟೋ ಬಂದಿರುತ್ತೆ ಅದೇ ಒಂದು ಫೋಟೋ ನಿಮ್ಮಲ್ಲಿ ಈ ಒಂದು ಸರ್ಟಿಫಿಕೇಟಲ್ಲಿ ಇರುತ್ತೆ. ಇದು ನಿಮ್ಮ ಒಂದು ಆಧಾರ್ ಸರ್ಟಿಫಿಕೇಟ್ ಶಾಂಪಲ್ ಫೋಟೋ. ಇದು ಗೂಗಲ್ ಸರ್ಚಲ್ಲಿ ನಿಮಗೆ UIDA.NSEITExams.com ಅಂತ ಬರುತ್ತೆ. ಇದು ಬಂದು ಓಲ್ಡ್ ಎಕ್ಸಾಮ್ ಅಪ್ಲೈ ಮಾಡುವಂಥ, ಅಂದರೆ ಆಧಾರ್ ಸರ್ಟಿಫಿಕೇಟಿಗೆ ಅಪ್ಲೈ ಮಾಡುವಂಥ ವೆಬ್ಸೈಟು. ಇದನ್ನು ಇವಾಗ ಚೇಂಜನ್ನು ಮಾಡಿದ್ದಾರೆ. ಮುಂಚೆ ಇದೇ ಒಂದು ವೆಬ್ಸೈಟ್ನಲ್ಲೇ ಎಲ್ಲರೂ ಕೂಡ ಆಧಾರ್ ಎಕ್ಸಾಮ್ಗೆ ಅಪ್ಲೈಯನ್ನು ಮಾಡ್ತಾಯಿದ್ದೀವಿ. UID.NSEIT ಇವರು NSEIT ಅವರೇ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾಯಿದ್ರು. ಈ ಒಂದು ಏಜೆನ್ಸಿ ಇತ್ತು ಆಧಾರ್ ಎಕ್ಸಾಮ್ದು. ಇವಾಗ ಇದನ್ನು ಚೇಂಜನ್ನು ಮಾಡಿ ಬೇರೆಯವರಿಗೆ ಕೊಟ್ಟಿದ್ದಾರೆ. ಸೊ ಇದನ್ನು ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಾಂದರೆ ಹೊಸ ಒಂದು ವೆಬ್ಸೈಟಿಗೆ ಡೈರೆಕ್ಟಾಗಿ ರಿಲೇಟ್ ಆಗುತ್ತೆ. ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ, ಯಾಕಂದರೆ ಹೊಸ ವೆಬ್ಸೈಟ್ ಕ್ರಿಯೇಟ್ ಆಗಿದೆ. ಸೊ ಓಲ್ಡ್ ಕ್ಲಿಕ್ ಮಾಡಿಕೊಂಡ್ರೆ ಹೊಸ ಒಂದು ವೆಬ್ಸೈಟಿಗೆ ಹೋಗುತ್ತೆ. ಅದು ನೋಡಿ ಮೇಲ್ಗಡೆ ಏನು ಬಂದಿದೆ ಅಂತ, UIDADEXIT ಗ್ಲೋಬಲ್ ಎಕ್ಸಾಮ್ಸ್ ಅಂತ ಬಂದಿದೆ. ಮುಂಚೆ ಇತ್ತು NSEIT ಅಂತಿತ್ತು. ಸೊ ಇದನ್ನು ಇವಾಗ ಮತ್ತೆ ಚೇಂಜನ್ನು ಮಾಡಿದ್ದಾರೆ. ಮೇಲ್ಗಡೆ ನೋಡ್ತಾ ಇದ್ದೀರಾ, UIDADEXIT ಗ್ಲೋಬಲ್ ಎಕ್ಸಾಮ್ಸ್ ಅಂತ ಮಾಡಿದ್ದಾರೆ. ನೋಡಿ ಈ ರೀತಿಯಾಗಿ ನಿಮಗೆ ಲೋಗೋ ಬರ್ತಾಯಿತ್ತು. ಮುಂಚೆ NSIT ಇದು ಬರ್ತಾಯಿತ್ತು. ಮತ್ತು ವೆಬ್ಸೈಟ್ನಲ್ಲಿ ಕೂಡ ಶೋ ಆಗ್ತಾಯಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ರೆಡ್ ಕಲರಲ್ಲಿ ಸ್ಲೈಡ್ ಶೋ ಆಗ್ತಾಯಿದ್ದಲ್ಲ, ಇದರಲ್ಲಿ ಕೂಡ ಕೊಟ್ಟಿದ್ದಾರೆ. 12 ಮಾರ್ಚಿಂದ ಈ ಒಂದು ವೆಬ್ಸೈಟು ಬಂದಾಗಿದೆ, ವರ್ಕ್ ಮಾಡೋದಿಲ್ಲ. ಇನ್ಮೇಲೆ ನೀವು ಈ ಒಂದು ಹೊಸ ವೆಬ್ಸೈಟಿಗೆ ನೀವು ಮಾಡ್ಕೋಬೇಕಂತ ಕೊಟ್ಟು ನೋಡಿ. ಹೊಸ ಒಂದು ಪೋರ್ಟಲ್ದಲ್ಲಿ ಕೊಟ್ಟಿದ್ದಾರೆ ನೋಡಿ, ಶೋ ಆಗ್ತಾಯಿದ್ದಲ್ಲ, UIDADEXIT ಗ್ಲೋಬಲ್ ಎಕ್ಸಾಮ್ಸ್ ಅಂತ ಇದೆ. ಈ ಒಂದು ವೆಬ್ಸೈಟ್ ಮುಖಾಂತರ ಈ ಒಂದು ಆಧಾರ್ ಸರ್ಟಿಫಿಕೇಟನ್ನು ನೀವು ಪಡ್ಕೋಬೇಕು ಅಂತ ಕೊಟ್ಟಿದ್ದಾರೆ. ಮತ್ತು ಹೆಲ್ಪ್ಲೈನ್ ಕೂಡ ಚೇಂಜ್ ಆಗಿದೆ. ಮುಂಚೆ NSIT ಇದು ಅಡ್ಮಿನ್ ಅಂತ ಇತ್ತು. ಸೊ ಇವಾಗ ಇದನ್ನು ಮತ್ತು UIDAdmin.exitingglobal.com ಅಂತ ಮಾಡಿದ್ದಾರೆ. ಎನ್ಕ್ವೈರಿ ಮಾಡಿದಪ್ಪ ಈ ಒಂದು ಹೆಲ್ಪ್ಲೈನ್ಗೆ ನೀವು ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಿಮಗೆ ಲಾಗಿನ್ ಆಗೋಕ್ಕೆ ಕೇಳುತ್ತೆ. ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದಾಗ ಮಾತ್ರ ನಿಮಗೆ ಈ ಒಂದು ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯೂಸರ್ ID ಬಂದು ಈ ಮುಂಚೆ ಯಾರು ಎಕ್ಸಾಮ್ ಬರೆದಿದ್ದಾರೆ ಅವರಿಗೆ ಇದು ಯೂಸರ್ ID ಗೊತ್ತಿರುತ್ತೆ. ಯೂಸರ್ ID ನಿಮ್ಮ ಹತ್ರ ಇರುತ್ತೆ. ಈ ಹಿಂದೆ ಎಕ್ಸಾಮ್ ಬರೆದಿಲ್ಲ, ಇದೆ ಫಸ್ಟ್ ಟೈಮ್ ನಾವು ಎಕ್ಸಾಮನ್ನು ಬರಿಬೇಕು ಅಂದ್ಕೊಂಡಿದ್ವಿ ಅಂದರೆ ಇಲ್ಲಿ ಕ್ರಿಯೇಟ್ ನ್ಯೂ ಯೂಸರ್ ಅಂತಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಹೊಸದಾಗಿ ಅಪ್ಲೈ ಮಾಡೋರು, ಹೊಸದಾಗಿ ಈ ಒಂದು ಆಧಾರ್ ಎಕ್ಸಾಮ್ ಬರಿತಿರೋರು ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಬರುತ್ತೆ ನ್ಯೂ ಯೂಸರ್ ಸೈನ್ ಅಪ್ ಫಾರ್ಮ್ ಅಂತ ಬಂದಿದೆ. ಅಪ್ಲೋಡ್ XML ಫೈಲ್ ಅಂತ ಬಂದಿದೆ. ಇಲ್ಲಿ ನಿಮಗೆ XML ಫೈಲ್ ಅಪ್ಲೋಡನ್ನು ಮಾಡಬೇಕು. ಈ ಒಂದು ಆಧಾರ್ ಕಾರ್ಡ್ XML ಫೈಲ್ ಡೌನ್ಲೋಡ್ ಯಾವ ರೀತಿ ಮಾಡೋದು ಮತ್ತು ಶೇರ್ ಕೋಡನ್ನು ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಯಾಕಂದರೆ ಅದನ್ನು ತಿಳಿಸ್ಕೊಟ್ರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಸೊ ಇದನ್ನು ಮಾಡ್ಕೊಂಡಾಗ ನಿಮಗೆ ಈ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ ಆದಾಗ ನಿಮಗೆ ಈ ಒಂದು ಯೂಸರ್ ID ಸಿಗುತ್ತೆ ನಿಮಗೆ.
ನೋಡಿ ಲಾಗಿನ್ ಮಾಡಿಕೊಂಡಾಗ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಹಲವಾರು ಆಪ್ಷನ್ ಇರ್ತವೆ. ಮೊದಲಿಗೆ ನಿಮ್ಮ ಒಂದು ಇಲ್ಲಿ ವ್ಯೂ ಅಂತ ಬಂದಿದೆ. ಈ ಹಿಂದೆ ನೀವೇನಾದರೂ ಎಕ್ಸಾಮ್ ಬರೆದ್ರೆ ಅದ್ರ ಬಗ್ಗೆ ಇಲ್ಲಿ ವ್ಯೂ ಕೊಟ್ಟರೆ ಎಲ್ಲದ ಡೀಟೇಲ್ ಬರುತ್ತೆ. ಅದರ ನಂತರ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ. ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಕ್ಕೆ ಇಲ್ಲಿ ಆಪ್ಷನ್ ಇದೆ. ಮೈ ಸ್ಕೋರ್ ಕಾರ್ಡ್ ಅಂತಿದೆ ನೋಡಿ. ಇಲ್ಲಿ ನೀವು ಆಧಾರ್ ಎಕ್ಸಾಮಲ್ಲಿ ಎಷ್ಟು ತೊಗೊಂಡಿದ್ದೀರಾ, ಯಾವ ಸರ್ಟಿಫಿಕೇಟಿಗೆ ಎಷ್ಟೆಷ್ಟು ಎಕ್ಸಾಮಲ್ಲಿ ಎಷ್ಟು ಸ್ಕೋರ್ ಮಾಡ್ಕೊಂಡಿದ್ದೀರಾ ಅದು ಕೂಡ ಇಲ್ಲಿ ಶೋ ಆಗುತ್ತೆ. ಪೇಮೆಂಟ್ ಹಿಸ್ಟ್ರಿ, ಎಷ್ಟು ಎಕ್ಸಾಮ್ ಬರೋದು, ಎಷ್ಟು ಪೇಮೆಂಟ್ ಮಾಡಿದ್ರೆ ಅದು ಕೂಡ ಇಲ್ಲಿ ಶೋ ಆಗುತ್ತೆ. ಅಪ್ಲಿಕೇಶನ್ ಹಿಸ್ಟ್ರಿ, ಎಷ್ಟು ಸಲ ಅಪ್ಲಿಕೇಶನ್ ಹಾಕಿ ನೀವು ಬರೆದಿದ್ದೀರಾ, ಫೇಲ್ ಆಗಿದ್ದೀರಾ ಎಲ್ಲ ಕೂಡ ಮಾಹಿತಿ ಇದರಲ್ಲಿರುತ್ತೆ. ನೋಡಿ ನನ್ನ ಒಂದು ಎಕ್ಸಾಮು ಆಧಾರ್ ಆಪ್ರೇಟರ್ದು ಎಕ್ಸ್ಪೈರ್ ಆಗಿದೆ ಅಂತಿದ್ದಾರೆ. ಎಕ್ಸ್ಪೈರಿ ಅಂತ ಬಂದಿದೆ. ಇಲ್ಲಿ ಮೇಲ್ಗಡೆ ಸರ್ಟಿಫಿಕೇಟ್ ಅಂತ ನಾನು ಕ್ಲಿಕ್ ಮಾಡಿಕೊಂಡೆ. ನನ್ನ ಸರ್ಟಿಫಿಕೇಟು ಇದರಲ್ಲಿ ನಂದು ನೋಡಿ ಸೆಪ್ಟೆಂಬರ್ 23, 2020 ನಾನು ಎಕ್ಸಾಮ್ ಬರೆದಿದ್ದೆ. ಸೊ ಅದು ಎಕ್ಸ್ಪೈರಿ ಇದೆ. ಮುಂಚೆ ಎಕ್ಸ್ಪೈರಿ ಡೇಟ್ ಇದೆಯಲ್ಲ, ಇವಾಗ ಎಕ್ಸ್ಪೈರಿ ಅಂತ ತೋರಿಸ್ತಾ ಇದೆ. ಪ್ರತಿ ವರ್ಷ ಕೂಡ ರಿನ್ಯೂವಲ್ ಮಾಡ್ಕೋಬೇಕಂತೆ ಎಕ್ಸ್ಪೈರಿ ಅಂತ ಬರ್ತಾಯಿದೆ. ಆದ ಕಾರಣಾಗಿ ನಾನು ರಿನ್ಯೂವಲ್ ಮಾಡ್ಕೋಬೇಕಂದ್ರೆ ಹೊಸದೊಂದು ಅಪ್ಲೈ ಮಾಡಿ ಮತ್ತು ನಾನು ಸೂಪರ್ವೈಸರ್ ಸರ್ಟಿಫಿಕೇಟನ್ನು ಪಡ್ಕೋಬೇಕಾಗಿದೆ. ಈ ರೀತಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ ಇಲ್ಲ ಅಂತ ನಿಮಗೆ ಇಲ್ಲೇ ವೆಬ್ಸೈಟಲ್ಲಿ ಶೋ ಆಗುತ್ತೆ. ಹೊಸದಾಗಿ ಅಪ್ಲೈ ಮಾಡೋಕ್ಕವರಿಗೆ ಈ ಎಕ್ಸ್ಪೈರಿ ಬಗ್ಗೆ ಇರೋದಿಲ್ಲ. ಅದಾದ ನಂತರ ನಾನು ಇಲ್ಲಿ ಸ್ಕೋರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡೆ. ಸ್ಕೋರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಾನು ನೋಡಿ ಮಾಡ್ಯೂಲ್ ನಂಬರ್ 1 ಸೆಕ್ಷನ್ ನೇಮು ಸೂಪರ್ವೈಸರು ಆಪ್ರೇಟರ್ ಸೂಪರ್ವೈಸರಲ್ಲಿ 110 ಮಾರ್ಕ್ಸಿನ ಎಕ್ಸಾಮ್ ಇರುತ್ತೆ. ಇದರಲ್ಲಿ ನಾನು ಪಡ್ಕೊಂಡಿರೋದು 74 ತೊಗೊಂಡಿದ್ದೀನಿ. 80ಕ್ಕೆ ಆಪ್ರೇಟರ್ ಅಂತ ಸೂಪರ್ವೈಸರ್ ಅಂತ ಕೊಡ್ತಾರೆ. 80ಕ್ಕಿಂತ ನೀವು ಕೆಳಗಡೆ ತೊಗೊಂಡ್ರೆ ಆಪ್ರೇಟರ್ ಅಂತ ಕೊಡ್ತಾರೆ. 80 ಮೇಲ್ಪಟ್ಟಿಗೆ ಸೂಪರ್ವೈಸರ್ ಅಂತ ಕೊಡ್ತಾರೆ. ಬಸ್ ನಂದು 74 ಇದು ಆಪ್ರೇಟರ್ ಅಂತ ಬಂದಿತ್ತು ನನಗೆ. ಇವಾಗ ಅದನ್ನು ಸೂಪರ್ವೈಸರ್ ಅಂತ ನಾನು ಮಾಡ್ಕೋಬೇಕು. ಹಾಗಾಗಿ ರಿನ್ಯೂವಲ್ ಮಾಡಿಕೊಂಡು ಇದನ್ನು ಸೂಪರ್ವೈಸರ್ 80ಕ್ಕಿಂತ ಮೇಲೆ ತೊಗೊಂಡು ಸೂಪರ್ವೈಸರ್ ಸರ್ಟಿಫಿಕೇಟನ್ನು ಪಡ್ಕೊಂಡು ಆಧಾರ್ ಸೇವೆಯನ್ನು ನಾನು ಜನರಿಗೆ ಕೊಡಬೇಕಾಗಿದೆ. ಇವಾಗ ನಾವು ಎಕ್ಸಾಮ್ಗೆ ಅಪ್ಲೈ ಮಾಡಬೇಕಾಗಿದೆ. ಅಪ್ಲೈ ಮಾಡೋದು ಎಲ್ಲಿ ಅಂತ ಈ ಒಂದು ಆಪ್ಷನ್ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಏನು ಪೇಮೆಂಟ್ ಅಂತ ನೋಡ್ತಾ ಇದ್ದೀರಲ್ಲ, ಪೇಮೆಂಟ್ ಅಂತ ಏನು ಕಾಣ್ತಾ ಇದೆ ನೋಡಿ, 3ನೇ ಆಪ್ಷನ್ನು ಪೇಮೆಂಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಅಪ್ಲೈ ಆಗುತ್ತೆ. ಇದನ್ನು ಕ್ಲಿಕ್ ಮಾಡಿಕೊಂಡಾಗ ನೋಡಿ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ಕೆಲವೊಂದು ಚೇಂಜಸ್ ಮಾಡ್ಕೋಕ್ಕೆ, ಎಡಿಟ್ ಮಾಡ್ಕೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ ನೋಡಿ. ಚೇಂಜ್ ಎಜುಕೇಷನ್ ಡೀಟೇಲ್ಸ್ ಅಂತ ಬಂದಿದೆ. ಮುಂಚೆ ನೀವೇನು ಎಜುಕೇಷನ್ ಡೀಟೇಲ್ಸ್ ಏನು ಹಾಕಿರ್ತೀರ, ಡಿಗ್ರಿ, PG, PUC ಅಂತ, ಅದನ್ನಲ್ಲಿ ಚೇಂಜ್ ಮಾಡ್ಕೋಕ್ಕೆ ಅವಕಾಶವನ್ನು ಕೊಟ್ಟಿರೋಡಿ. ಇಲ್ಲೆಲ್ಲ ಅವಕಾಶ ಇದೆ ನೋಡಿ. ಡಿಪ್ಲೊಮೊ ಹೋಲ್ಡರು, ITI 2 ಇಯರ್ಸ್ ವೆಕೇಷನ್ ಕೋರ್ಸು 10+2 ಅಂತ ಕೊಟ್ಟಿದ್ದಾರೆ. IPPB ಕ್ಯಾಂಡಿಡೇಟ್ಸು 10th ಪಾಸ್ ಅಂತ ಕೊಟ್ಟಿದ್ದಾರೆ. ಅಂಗನವಾಡಿ ಅಂತ ಕೊಟ್ಟಿದ್ದಾರೆ. ಅಂಗನವಾಡಿ ಅಥವಾ ಆಶಾ ಅಂತ 10th ಪಾಸ್ ಅಂತ ಕೊಟ್ಟಿದ್ದಾರೆ. ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಅಂತ ಕೊಟ್ಟಿದ್ದಾರೆ ಮತ್ತು ಗ್ರ್ಯಾಜುಯೇಟ್ ಅಂತಿದೆ, HSC ಅಂತಿದೆ. ಇಷ್ಟು ಆಪ್ಷನನ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಚೇಂಜನ್ನು ಮಾಡ್ಕೋಬೋದು. ಈ ರೀತಿಯಾಗಿ ತುಂಬಾ ಇದೆ ಹೇಳೋದು ಇನ್ನು, ಯಾಕಂದರೆ ಇವಾಗ ಆಲ್ರೆಡಿ 8 ನಿಮಿಷ ಆಗ್ತಾಯಿದೆ ವಿಡಿಯೋ ಬಂದು, ತುಂಬ ಲೆಂತ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸುವಂತ ತಿಳಿಸ್ಕೊಡ್ತೀನಿ. ಇದಿಷ್ಟು ಈ ಒಂದು ಆಧಾರ್ ಎಕ್ಸಾಮ್ ಸರ್ಟಿಫಿಕೇಟ್ ಬಗ್ಗೆ ಅಪ್ಲೈ ಮಾಡೋ ಒಂದು ವೆಬ್ಸೈಟು ಚೇಂಜಸ್ ಆಗಿರೋ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಯಾವ ರೀತಿ ಲಾಗಿನ್ ಮಾಡ್ಕೋಬೇಕು ಅದು ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಲಾಗಿನ್ ಆದ ನಂತರ ಒಳಗಡೆ ಯಾವ್ಯಾವ ಆಪ್ಷನ್ ಏನೇನು ಇರುತ್ತೆ ಅಂತ ಕೂಡ ಅದನ್ನು ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ಇದ್ರ ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿದ್ದರೆ, ಕ್ವಶನ್ ಕೇಳೋದಿದ್ದರೆ, ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಹೆಚ್ಚಿನ ಮಾಹಿತಿ ಬೇಕು ಇನ್ನು ಆಧಾರ್ ಎಕ್ಸಾಮ್ ಬಗ್ಗೆ ಅಂದರೆ ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀನಿ. ಅಲ್ಲಿ ಬಂದು ಮೆಸೇಜ್ ಮಾಡಿ DM ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ರಿಪ್ಲೈ ಮಾಡುವುದು ಸ್ವಲ್ಪ ಲೇಟ್ ಆಗ್ಬೋದು, ಸ್ವಲ್ಪ ಬ್ಯುಸಿ ಇರ್ತೀವಿ ಹಾಗಾಗಿ. ಬಟ್ ಖಂಡಿತವಾಗಿ ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ DMನಲ್ಲಿ. ಸ್ನೇಹಿತರೆ, ಇದಿಷ್ಟು ಈ ಒಂದು ಆಧಾರ್ ಎಕ್ಸಾಮ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.